ಸಾಯಂಕಾಲ ಉಮೇಶ್ ಮುದ್ದಾಳನ್ನ ಇಲ್ಲಿ ಹೋಗಿಸಿ ಭೇಟಿ ಮಾಡಿ ಹಾಲಾರ್ಸೊಳಗೆ ನಮ್ಮ ಮುದ್ದಾಳ ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ. ಸಾಯಂಕಾಲ ಭೇಟಿ ಆಗ್ರೆ ಇವತ್ತು ಬೆಳಿಗ್ಗೆ ಅವ್ರು ಇನ್ನೂ ಎದ್ದಿಲ್ಲ. 10 ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಇವ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶ ಏನಂದ್ರೆ ಅವ್ರು ಕುಂಭಕರ್ಣ ನೀತಿಯಲ್ಲಿ ಮಾಡಿದ ದಪ್ಪ ಚರಿಮ ಅಧಿಕಾರಿಗಳನ್ನು ಬಡದೆಬ್ಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಬರೇ ಗಣಸು ಮಕ್ಕಳು ಅಷ್ಟೇ ಮಾಡ್ರ. ನೆಕ್ಸ್ಟ್ ಏನಾದ್ರು ಇದಕ್ಕೆ ಮಾತು ಕೇಳಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರ್ಕೇಸಿ ರೋಡ್ ಬಂದ್ ಮಾಡಿ ಎಚ್ಚೆತ್ತುಕೊಂಡು ತಮ್ಮಷ್ಟಿಗೆ ತಾವೇ ನಮಗೆ ಫೋನ್ ಮಾಡ್ಲಾರದ ಓಡಿ ಬಂದು ಕೇಸಿ ಇದೆಲ್ಲ ಕೆಲಸ ನಡಿಬೇಕಾದ್ರೆ ನಮ್ಮ ಅಣ್ಣವ್ರದ್ದು ಸಹಕಾರ ಅಂತ ಹೇಳ್ಬೋದು. ಯಾಕಂದ್ರೆ MLಗಳು ಮಾಡೋದು MP ಮಾಡೋರು ಅವತ್ತು ವಿನೂತನವಾಗಿ ಕೈಯಲ್ಲಿ ಬೆತ್ತ ಹಿಡಿದು ಪ್ರತಿಭಟನೆ ಮಾಡಿ 35 ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು. ಜಿನಿಕೇರಿ ಗ್ರಾಮದ ಗುರುಮಿಡ್ಕಲ್ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ಗ್ರಾಮ ಸುಮಾರು 60-65 ಎಕರೆ ಜಮೀನು ಕೆರೆ ಇರ್ತಕ್ಕಂಥ ಈ ಕೆರೆಯಲ್ಲಿ ತುಂಬು ಯಾವುದು ಆನ್ ಆಫ್ ಯಾವುದು ಲಾಕ್ ಮಾಡ್ತಕ್ಕಂಥ ಸೋರಿಕೆ ಆಗಬಾರ್ದು, ಕೆಳಗಡೆ ಗದ್ದೆಗೆ ಜನರಿಗೆ ಅನುಕೂಲ ಆಗ್ಲಂತ ದೃಷ್ಟಿಯಿಂದ ಹಿಂದೆ ಮಾಡಿರ್ತಕ್ಕಂಥ ಬಹಳ ವರ್ಷದಿಂದ ಮಾಡಿರ್ತಕ್ಕಂಥ ಈ ಕೆರೆ ಇದಕ್ಕೆ ಆನ್ ಆಫ್ ಇರ್ತಕ್ಕ ಬೇಡ. ನಾವೇನು ನಮ್ಮ ಕೆಲಸ ಮಾಡಿದೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯಲಿಂತ ನಾವು ಇವತ್ತಿನ ದಿವಸ ಕೆರೆಯಲ್ಲಿ ಇರ್ತಕ್ಕಂಥ ನೀರು ಆಗಲತ್ತೆ. ಯಾಕಂದ್ರೆ ಇದು ಬೇಸಿಗೆ ಮಾಡ್ಬೇಕಾಗಿತ್ತು. ಇವತ್ತು ಮಳೆಗಾಲ, ನಾಳೆ ಜಗ್ಗಿ ಮಳೆ ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಬೇಕೇ ಬೇಕು. ಪೈಪ್ಲೈನ್ ಮಾಡಿಕೇಸಿ ಇಲ್ಲಿವರೆಗೆ ಸುಮಾರು ವರ್ಷ ಗತಿಸಿದ್ರು ಕೂಡ ಆ ಪೈಪ್ಲೈನಿಗೆ ವಾಲ್ ಕೂರಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕಠಿಣ ಕ್ರಮ ಆಗ್ಬೇಕು. ಯಾಕೆ ಹೇಳಕ್ಕೆ ಇದು ಕೂಡಿಸ್ಲಾರ್ದ ಹೋದಾಗ ಕೆರೆ ತುಂಬೋದನ್ನು ಬಿಟ್ಟು ಕೆರೆ ತುಂಬಿದ ನೀರನ್ನ ಉಲ್ಟಾ ಹೋಗಂತ ಪರಿಸ್ಥಿತಿ ಆಗದ. ಹೋದ ವರ್ಷ ಎಲ್ಲ ನೀರು ಇದರಿಂದ ವಾಪಸ್ ಆಗಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು. ರೈತರಿಗೆ ಜೀವನಾಡಿ ಇದೆಲ್ಲ ಕೆರೆ ತುಂಬಿತ್ತಂತಂದ್ರೆ ಕೆಳಗಡೆ ಗದ್ದೆ ಆತವ, ಭತ್ತ ಆತದ. ಇವ್ರು ಬೆಳೆದಿರ್ತಕ್ಕಂಥ ಅನ್ನ ತಿಂತಾರ. ಅವ್ರಿಗೆ ಏನ್ ಸಂಬಳ ತಿನ್ನೋದೇನಾದ್ರ ಸಂಬಳದ ರೊಕ್ಕ ತಿನ್ನಲ್ಲ. ಆದ್ರೆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನನ್ನ ವಾದ ಅದ. ಸಾಕಷ್ಟು ಬಾರಿ ತಿರುಗಾಡ್ರ. ಇಲ್ಲಿ ನೋಡ್ಬೇಕು, ಯಾರು ದೇವಪಲ್ಲ ಅಲ್ಲಿ ನೋಡ್ರಿಗ ಇವತ್ತ ಇದೇ ಕೆರೆಯಲ್ಲಿ ಅದೇ ಪೈಪ್ ಲೈನ್ ಮುಂದೆ ಕೈಕಾಲು ತೊಳ್ಕೊತ ಇದೇ ನೀರು ಕೆರೆ ಜಾಸ್ತಿ ನೀರು ಬಂದು ಈಗ ಮಳೆಗಾಲ ಸಮಯ ಈ ಟೈಮ್ನಾಗ ಮಾಡ್ಲಾದ್ರೆ ಯಾವ ಮಾಡ್ತಾರೆ. ಆಕ್ಚುಲಿ ಬ್ಯಾಸಿಗೆ ಮಾಡ್ಬೇಕಾಯ್ತು. ಇವ್ರು ಬ್ಯಾಸಿಗೆ ಮಾಡ್ಬೇಕಾಯ್ತು, ತಪ್ಪು ಮಾಡ್ಯಾರ. ಇದನ್ನು ತಕ್ಷಣ ಸರಿಪಡಿಸ್ತಕ್ಕಂಥ ಇವು ನೀರಿಗಿನ ಹೊರಗೋದು ಅಂದ್ರೆ ಅವರು ಕಚೇರಿ ಕೀಲಿ ಹಾಕಿ ಒಳಗಾಕಿ ಬೀಗ ಹಾಕ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದೆ ಆಗ್ಬೇಕಂತಕ್ಕಂಥ ಜಿಲ್ಲಾಡಳಿತಕ್ಕೆ ಮತ್ತು ರಾಜಕಾರಣಿಗಳು ಎಚ್ಚರಿಕೆ ನೀಡಾಗಿದೆ. ಕೆರೆ ತುಂಬುದೇ ಇದು ಬಹಳಷ್ಟು ಸಲ ಸಣ್ಣ ನೀರಾವರಿಗೆ ಬಹಳಷ್ಟು ಸಲ ಬಹಳಷ್ಟು ಜನ ಹೋಗಿಸಿ ಅಪ್ಲಿಕೇಶನ್ ಕೊಟ್ಟಿವಿ ಅದನ್ನ ರಿಪೇರಿ ಮಾಡಂತ.
ಅದು ನಮ್ಗೆ ಯಾರನ್ನ ಕೇಳವಲ್ವು, ಅದು ಆ ಬಗ್ಗೆ ಆಸಕ್ತಿಯೇ ತೋರವಲ್ವು. ಆದ ಕಾರಣ ನಾವು ನಿನ್ನೆ ಸಾಯಂಕಾಲ ಉಮೇಶ್ ಮುದ್ದಾಳನ್ನ ಇಲ್ಲಿಗೆ ಹೋಗಿಸಿ ಭೇಟಿ ಮಾಡಿ ಅದ್ರ ಬಗ್ಗೆ ಹೇಳಿದಾಗ ಅವ್ರು ಬೆಳಗ್ಗೆ 7 ಗಂಟೆಗೆ ಬಂದ್ಗೇಸಿ ಅದ್ರ ಬಗ್ಗೆ ನೋಡಿಗೇಸಿ ಮುಂದಿನ ಸಲ ಇದೇ ನಾಳೆ ನಾಡ್ದ ಅದನ್ನ ಏನು ಮಾಡಿಸ್ಕೊಡ್ತು ಅಂತಂದು ಬಡಿಗೆ ಹಿಡಕಂದು ನಮ್ಗೆ ಕೂಡ ಪ್ರತಿಭಟನೆ ಮಾಡ್ಲಕ್ ಬಂದಾರ. ನನ್ನ ಹೆಸರು ಸಾಬಣ್ಣ ನಿಂದೇಳ್ ಅಂತ. ನಮ್ಮ ಜಿನಕೆರೆ ಗ್ರಾಮದಲ್ಲಿ ಕೆರೆ ನೋಡ್ರಿ ಪೂರಾ ಒಡೆದು ಕೇಸಿ ಬಂಡೆ ಎಲ್ಲ ತೂಮೆಲ್ಲ ಕೆಟ್ಟದ, ಹೊಲ ತೂತಾವ, ನಮ್ಗೆ ರಿಪೇರಿ ಅದ. ನಾವು ಮಳೆಗಾಲದಾಗ ನೀರು ತೆರೆಯಕ್ಕೆ ಮುಚ್ಚಕ್ಕೆ ಭಾಳ ತಿಪ್ಪಲಾಗ್ಯದ. ಅದಕ್ಕೆ ಲೆಟರ್ ಕೊಟ್ಟಿವಿ, ನಮ್ಮನ್ನ ಯಾರು ಕೇರ್ ಮಾಡವಲ್ರು. ಮಾಡ್ಲಾರ ಸಲಗೆ ನಮ್ಮ ಮುದ್ನಾಳ ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ, ಅರ್ಜಿನ ಕೊಟ್ಟಿವಿ, ಯಾರು ಕಿವ ಹಾಕಿಲ್ಲ ಸಲಗೆ ಅಣ್ಣನಲ್ಲಿಗೆ ಹೋಗಿವಿ, ಹೇಳಿವಿ. ಅವ್ರು ಬಂದಾರ, ಅವ್ರ ಸಲಾಗ ನಾವು ಪ್ರತಿಭಟನೆ ಮಾಡ್ಲಾಕತ್ತೀವಿ. ಅದ್ರ ಸಲಾಗ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಿದೀವಿ. ಮಾಡ್ಲಿಲ್ಲ ಅಂದ್ರೆ ಇನ್ನೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಹೆಸರು ಕಾಶ್ಯಪುರಿ. ಇಲ್ಲಿಗೆ ನಮಸ್ಕಾರ. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಗುರುಮಠಕಲ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಜಿನಿಕೆರೆ ಗ್ರಾಮದಲ್ಲಿ 2 ತುಂಬುಗಳು, ಒಂದೇ ತುಂಬು ಒಂದು ಕೆರೆಗಿರ್ತಾವ. ಆದ್ರೆ 2 ತುಂಬು, ಸಣ್ಣ ತುಂಬು ಮತ್ತೆ ದೊಡ್ಡ ತುಂಬು, 2 ಸಂಪ್ಲೇಟ್ ಶಿಥಿಲಗೊಂಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಸ್ಟ್ ಹಿಡಿದು ಹೋಗ್ಯದ. ದಿನನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥ ವ್ಯವಸ್ಥೆ ಆಗ್ಲಕತ್ತದ. ಮತ್ತು ತುಂಬು ಕೂಡ ಸಂಪೂರ್ಣ ಮುಂಗಿ ಬಿದ್ದು ಹಾಳಾಗ್ಲಕತ್ತದ. ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು. ಅವ್ರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದ್ರೆ ಎಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಚಳಿ ಬಿಡಿಸ್ಬೇಕಂತ ಉದ್ದೇಶದಿಂದ ಇವತ್ತೇನಾದಂದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಆಗ್ರೆ. ಇವತ್ತು ಬೆಳಿಗ್ಗೆ ಅವ್ರು ಇನ್ನೂ ಎದ್ದಿಲ್ಲ. 10 ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದ್ರೆ ಇವರು ಬಡಿಗಿ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶ ಏನದಂದ್ರೆ ಅವ್ರು ಕುಂಭಕರ್ಣ ನಿದ್ರೆಯಲ್ಲಿ ಮಾಡಿದ ದಪ್ಪ ಚರ್ಮ ಅಧಿಕಾರಿಗಳನ್ನು ಬಡದೆಬ್ಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ. ತಕ್ಷಣ ಬಂದ ಕೇಸಿ 2 ತುಂಬುಗಳನ್ನು ರೆಡಿ ಮಾಡಬೇಕು. ಮತ್ತೆ ಓಡಿ ಕೂಡ ದುರಸ್ತಿ ಮಾಡಬೇಕು. ಈ ಕೆರೆ ಒಡ್ಡಿನ ಮ್ಯಾಗಿರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟಿಂಗ್ ಮಾಡಿಸ್ಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಿ. ಈ ಒಡ್ಡಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರ. ಆದ್ರೂ ಕೂಡ ಮುಳ್ಳು ಕಣ್ಣುಗಳ ಕಂಟಿಗೆ ಎಲ್ಲ ಜನಕ್ಕೆ ಬರೆದ್ರೆ ತೊಂದರೆ ಆಗ್ತದ. ಸಂಬಂಧಪಟ್ಟರು ಎಚ್ಚೆತ್ತುಕೊಂಡ್ರು ಸರಿ. ಇನ್ನು ಮುಂದಿನ ದಿವಸ ಬರೇ ಗಣಸು ಮಕ್ಕಳು ಅಷ್ಟೇ ಮಾಡ್ರ. ನೆಕ್ಸ್ಟ್ ಏನಾದ ಇದಕ್ಕೆ ಮಾತು ಕೇಳಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರಿಕೇಸಿ ರೋಡ್ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ರೆ. ಜಂಗ್ ಹಿಡಿದೋಗ್ಯದ, ಎಲ್ಲಿ ನಾಲೆಜ್ ಅದ? ಅದು ಮನುಷ್ಯತ್ವ ಇರ್ಬೇಕು. ಮನುಷ್ಯ ನಾವು ಏನು ಊಟ ಮಾಡ್ತೀವಿ ಒಟ್ಟಿ ಜವಾಬ್ದಾರಿ ಅದ ನಿಮ್ಗೆ. ಗಾಡಿ ಅದ, ಸಂಬಳ ಅದ, ನಾ ಏನಿರೋದು ಬಡ್ದಾಡ್ತೀನಿ. ಇದು ಒಂದು ಕಾಮನ್ ಸೆನ್ಸ್ ಬೇಕು. ನಾವು ರೈತರ ಮಕ್ಕಳು ಪ್ರಧಾನ ಮಂತ್ರಿ ಕಿಸಾನ್ ಸಿಂಚಾಯಿ ಯೋಜನೆ ಅದರಲ್ಲಿ RRR ಸ್ಕೀಮ್ ಐತಿದೆ ಸರ್. ರಿಪೇರ್ ರೀಜನರೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಅದು 96 lakhs ಅಪ್ರಾಕ್ಸಿಮೇಟ್ ವಿತೌಟ್ GST ಅಂತ ಇದೆ. ಯಾವುದು ಎದ್ರ ಸಲಗ ಅದು? RRR ಕೆರೆ ಅಭಿವೃದ್ಧಿ ಯೋಜನೆ. ಕೆರೆ ಅಭಿವೃದ್ಧಿ ಮಾಡ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿಸಿದಲ್ಲ, ಅದನ್ನ ಸ್ವಲ್ಪ ಓದಿದ್ರ ನಾವು. ಸರ್ ನಮಸ್ಕಾರ. ಸರ್ ಈ MI ತಾವು ನಾಗನಗೌಡ್ರಿ. ಈಗ ಇದು ಕೆರೆ ಬಗ್ಗೆ ನಿಮ್ಗೆ ಮಾಹಿತಿ, ಸಂಪೂರ್ಣ ಮಾಹಿತಿ ಅದ ಸರ್? ಇಲ್ಲ ನಾವು ಕೊಟ್ಟ ಮ್ಯಾಕಲ್ಲಣ್ಣ. ಈಗ ನಮ್ಗೆ ಎಡಬ್ಲಿ ತಪ್ಪು ಮಾಹಿತಿ ಕೊಟ್ರ, ನಮ್ಗ ಫೋನ್ ಮಾಡಿದ್ರೆ ಫೋನ್ ಎತ್ತಕಲ್ಲ ಅವ್ರಿಗೆ ಏನಾಯ್ತು ಮತ್ತೆ ಯಾವ ಮಾಡ್ಕೊಡೋದು. ಆಮೇಲೆ ತಾತ್ಕಾಲಿಕ ಏನ್ ಮಾಡ್ತೀರಿ ಮಾಡ್ತಿರಲ್ಲ, ರಿಂಗ್ ಮಣ್ಣು ಹಾಕ್ತೀವಿ ಅಂತ ಹೇಳಿ ರಿಂಗ್ ಮಣ್ಣು ಹಾಕ್ತೀವಿ. ಇರುತ್ತೆ ಫಸ್ಟ್ ತೆಗೆಯರ, ಆಮೇಲೆ ಡ್ರಾಪ್ಲೆಟ್ ಅಲ್ಲೇ, ಫಸ್ಟ್ ಡ್ರಾಪ್ ಅಲ್ಲೇ, ಸೆಕೆಂಡ್ ಇಲ್ಲಿ. ಇವು ಕಡೆ ಎಲ್ಲಿರ್ತಾವ ಇವೆಲ್ಲ ಕಡೆ ಹೊಲ್ದಾಗ ಸಬ್ ರಿಟರ್ನ್ ಒಂದು ಇದು ಸಟಗೇರ ಕೆರೆಯಲ್ಲಿ ಅದೆಲ್ಲ ಫಸ್ಟ್ ಡ್ರಾಪ್ ಅದಲ್ಲ. ಸರ್ ಅದು ಪೂರಾ ಓವರ್ ಬಂದಾಗ ಪೂರಾ ಮಾಡ್ತಾರೆ. ಈಗ ನೋಡು ಎಲ್ಲ ನಿಂದ್ರಪ್ಪ ಕ್ಲಿಯರ್ ಬರೋಣ ಈ ಕಡೆ ಬರ್ರಿ. ಬಜೆಟ್ ಬಂತಲ್ಲ ಪೂರಾನೇ ಮಾಡ್ಕೊಂಡು ಅಲ್ಲಿಂದ ಭಾಳ ಜಿನಕೆರೆ ಗ್ರಾಮದಲ್ಲಿ ನಾವು ಪ್ರತಿಭಟನಾ ಮಾಡಿದ್ದೀವಿ. ಮೊನ್ನೆ 2 ದಿನ 3 ದಿನ 4 ದಿನ ಮಾಡಿದ್ವಿ. ಉಮೇಶ್ ಅಣ್ಣನ ಅಲ್ಲಿಗೆ ಹೋಗಿ ಕರ್ಕೊಂಬಂದು
ನಾವು 2-3 ಸಾಲು ಅರ್ಜಿನ ಕೊಟ್ಟಿದ್ದೀವಿ ಆಫೀಸಿಗೆ. ಯಾರು ಕೇರ್ ಮಾಡ್ಲಾರ ಸಲ ಅಣ್ಣನಲ್ಲಿಗೆ ಹೋಗಿದ್ದೀವಿ. ಅವ್ರು ಬಂದು ನಿನ್ನೆ ಮೊನ್ನೆ 2 ದಿನ 3 ದಿನ ಹೋರಾಟ ಮಾಡಿದ್ವಿ. ಮಾಡಿ ಸಲ ಇವತ್ತು ಬಂದಿದ್ದಾರೆ ಅಧಿಕಾರಿಗಳು ಕೆರೆಗೆ ಬಂದು ಕೇಸಿ ನಮಗೆ ಭರವಸೆ ಕೊಟ್ಟಾರ ಮಾಡಿಕೊಡ್ತು ಅಂತೇಳಿ. ಮಾಡಿಕೊಡ್ತು ಅಂತ ಕೊಟ್ಟದಕ್ಕೆ ಉಮೇಶ್ ಅಣ್ಣ ಅವ್ರು ಬಂದು ಎಲ್ಲ ಇವತ್ತು ವ್ಯವಸ್ಥೆ ಮಾಡ್ಯಾರ. ಮಾಡಿ ಎಲ್ಲ ಮುಂದೆ ಮಾಡಿಕೊಡ್ತು ಅಂತೇಳಿ ಮುಗಿಸಿ ಹೋಗ್ಯಾರ. ಮುಂದೆ ಮಾಡಲಿಲ್ಲ ಅಂದರೆ ಇನ್ನೂ ಹೋರಾಟ ಮಾಡ್ತು ಅಂತೇಳಿ ನಾವು ಮಾಡ್ತೀವಿ ಮುಂದಂತ. ನನ್ನ ಹೆಸರು ಕಾಶಪ್ಪ. ಮೊನ್ನೆ ನಾವು ಬಡಿಗಿಡಕಂದು ಈ ತುಂಬು ವಿತ್ ಕೋಡಿ ಸಲಾಗ ಬಡಿಗಿಡಕಂದು ಉಮೇಶ್ ಅಣ್ಣ ಮುದ್ನಾಳವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆದ ಕಾರಣ ಇವತ್ತು ಆಫೀಸರ್ ಎಚ್ಚೆತ್ತುಕೊಂಡು ತಮ್ಮಷ್ಟಿಗೆ ತಾವೇ ನಮಗೆ ಫೋನ್ ಮಾಡಲಾರದ ಓಡಿ ಬಂದು ಗೆಸಿ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಉಮೇಶ್ ಅಣ್ಣ ಮುದ್ನಾಳವರಿಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರ. ಏನಂತಂದ್ರೆ ಇವಾಗ ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸ್ತೀವಿ, ಆಮೇಲೆ ಮುಂದೆ ಹೆಚ್ಚಿನ ಬಜೆಟ್ ಇಟ್ಟುಗೆಸಿ ಅದನ್ನ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಯಾರ. ಇದನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಮತ್ತೆ ಮುಂದೆ ಉಗ್ರ ಹೋರಾಟ ಮಾಡಿ ಹೆಣ್ಮಕ್ಳು ಸಹಿತ ಉಗ್ರ ಹೋರಾಟ ಮಾಡ್ತೀವಿ. ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಜಿನಿಕೇರಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕೋಡಿ ಮತ್ತು ತುಂಬು ಸೋರಿಕೆ ಆಗ್ತದಂತಕ್ಕಂಥದ್ದು ರೈತರಾಗಿರ್ತಕ್ಕಂಥ ಕಾಶಪ್ಪ ಮತ್ತು ಇದರೆಲ್ಲ ಸೇರಿ ನನ್ನ ಹತ್ರ ಬಂದರು. ಆದರೆ ನನಗೊಂದು ಭಾಳ ಇದನ್ನಿಸ್ತು, ಯಾಕಂದರೆ ಯಾರೋ ಒಬ್ರದ್ದು ಏನೋ ಕೆಲಸ ಮಾಡ್ರೆ ವೈಯಕ್ತಿಕ ಆಗ್ತದ, ಇದು ರೈತರ ಪರವಾಗಿರ್ತಕ್ಕಂಥ ಕೆಲಸ. ನಾನು 2 ದಿವಸದಾಗ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿಕೇಸಿ ಊರಲ್ಲಿ ಬಂದು ಅವತ್ತು ವಿನೂತನವಾಗಿ ಕೈಯಲ್ಲಿ ಬೆತ್ತ ಹಿಡಿದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದಾಗ ತಕ್ಷಣ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು 2 ತುಂಬು ದುರಸ್ತಿ ಮತ್ತು 2 ಕೋಡಿ ದುರಸ್ತಿಗೆ ಸುಮಾರು ಮತ್ತು ಒಂದಿಷ್ಟು ಮರ್ಮು ಮತ್ತು ಜಂಗಲ್ ಕಟಿಂಗ್ ಮಾಡೋರು ಗಿಡಗಂಟೆಗಳನ್ನು ತೆರವುಗೊಳಿಸೋದಕ್ಕೆ ಸುಮಾರು 35 ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಮತ್ತು ಜಿನಿಕೇರಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥದ್ದು ನಾನು ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ ಈ ಜಿನಿಕೇರಿ ಗ್ರಾಮದಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ನಮ್ಮ ಊರಿನಲ್ಲಿ ತುಂಬು ಮತ್ತೆ ಏನಪ್ಪ ಅಂತಂದರೆ ಕೋಡಿ ಕೆಲಸ ಆಗಿರಲಿಲ್ಲ. ನಾವು ಒಂದು ದಿವಸ ಅಣ್ಣಗೆ ಉಮೇಶ್ ಅಣ್ಣನ ಹೋಗಿ ಮನವಿ ಮಾಡಿಕೊಂಡಾಗ ಅವ್ರೇನಪ್ಪ ಅಂತಂದರೆ ವಿನೂತನವಾಗಿ ಬೆತ್ತಗಳನ್ನು ತಗೊಂಡು ಹೋರಾಟವನ್ನು ಮಾಡಿದರು. ಆ ಹೋರಾಟಕ್ಕೆ ಸ್ಪಂದಿಸಿ ಏನಪ್ಪ ಅಂತಂದರೆ ಇವತ್ತು ಜಿಲ್ಲಾಡಳಿತ ಎಲ್ಲರಿಗೂ ಸೂಚನೆ ಕೊಟ್ಟಾಗ ಬಂದು ಎಲ್ಲ ಕೆಲಸ ಎಲ್ಲ ನಡೀತಾ ಇದೆ. ಇದೆಲ್ಲ ಕೆಲಸ ನಡಿಬೇಕಾದ್ರೆ ನಮ್ಮ ಅಣ್ಣವ್ರದ್ದು ಸಹಕಾರ ಅಂತ ಹೇಳ್ಬೋದು. ಯಾಕಂತಂದರೆ ಸಾಮಾಜಿಕ ಹೋರಾಟಗಾರರವರು ಹೋರಾಟವನ್ನು ಮಾಡಿ ನಮ್ಮ ಊರಿಗೆ ಏನು ಬೇಕಾದ್ರೂ ಕೂಡ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಮ್ಗೆ ಇನ್ನೂ ಸ್ವಲ್ಪ ನಮಗೆ ನಂಬಿಕೆ ಅದ. ಆದ್ರೂ ಕೂಡ ಈಗ ಏನಪ್ಪ ಅಂತಂದರೆ ಈಗ ಕೋಡಿ ಕೆಲಸ ಏನಂತಂದರೆ ಆಲ್ರೆಡಿ ನಡೆದದ, ಈಗೆಲ್ಲ ಚೆನ್ನಾಗಿ ಆಗ್ಯದ, ನಡೆಯಕತ್ತದ, ತುಂಬು ಕೆಲಸ ನಡೆಯಕತ್ತದ. ಇಟ್ಟದಿಗೆ ಆಗಬೇಕಾಗಿತ್ತು, ಯಾಕಂತಂದರೆ ಮಳೆ ಬಂದ ಕಾರಣಕ್ಕಾಗಿ ಅಲ್ಲಿಗೆ ಸ್ಥಗಿತ ಆಯಿತು. ಆದರೆ ಇದೇ ರೀತಿಯಾಗಿ ಮುಂದುವರಿಬೇಕು ನಮ್ಮ ಅಣ್ಣವರಿಗೆ ಅಂತೇಳಿ ನಾನು ಕೇಳಿಕೊಂಡು ಇಲ್ಲಿಗೆ ನಾನು ಸ್ವಲ್ಪ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನನ್ನ ಹೆಸರು ಚಾಂದ್ ಪಾಷೆ ಅಂತೇಳಿ. ನಮ್ಮ ಜಿನಿಕೇರಿ ಗ್ರಾಮದಲ್ಲಿ ಬರತಕ್ಕಂಥ ಕೆರೆ ತೂಮು 2 ತೂಮು 2 ರಿಪೇರಿ ಇದ್ದವು, ಭಾಳ ನೀರು ಸೋರ್ತದವು. ಇದು ಕೋಡಿ ಅಂತ ಪೂರ ಸೀಳಿತ್ತು. ಲೆಟ್ರ್ ಕೊಟ್ಟಿದ್ದೀವಿ, 1 ಸಾಲ 2 ಸಾಲು ಸಾಬ್ರಿಗೆ ಹೋಗಿ ಲೆಟ್ರ್ ಕೆರೆ ಇಲಾಖೆಗೆ ಕೊಟ್ಟಿದ್ದೀವಿ, ಮಾಡಿದ್ದಲ್ಲ. ಆದ್ರೆ 1 ಸಾಲ ನಮ್ಮ ಉಮೇಶ್ ಅಣ್ಣ ಬಂದು ಊರಾಗ ಹೋಗಿ ಲೆಟ್ರ್ ಭೇಟಿಯಾಗಿದ್ವಿ. ಅಣ್ಣಗೆ ಯಾಕೆ ಕೇರ್ ಮಾಡವಲ್ರಿ ಅಂತೇಳಿ ಉಮೇಶ್ ಅಣ್ಣ ಭೇಟಿಯಾಗಿದ್ವಿ. ಅಣ್ಣ ಬಂದು ಕೇಸಿ ಸ್ಯಾಂಕ್ಷನ್ ಮಾಡಿ ಕೇಸಿ 30 ಲಕ್ಷ 35 ಲಕ್ಷ ಸ್ಯಾಂಕ್ಷನ್ ಮಾಡ್ಯಾನ. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಮಳೆ ಬಂದ ಸಲಾಗ. ಈಗ ಬಂದು ಕೇಸಿ ಅಣ್ಣ ಮುಂದೆ ನಿಂತ್ರಿಸಿ ಮಾಡಿಸ್ಯಾನ. ಆಗ್ಯದ ಕೋಡಿ ಅಂತ ಆಗ್ಯದ, ಆಲ್ರೆಡಿ ತೂಮನ ನಡೆದದ, ಕೆಲಸ ಆಗ್ಯದ.
ಭಾಳ ಒಳ್ಳೇದಾಗಲಿ ಉಮೇಶ್ ಅಣ್ಣಗೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಕಾಶಪ್ಪ. ಯಾದಗಿರಿ ಜಿಲ್ಲೆಯಲ್ಲಿ ಜಿನಕೆರೆ ಗ್ರಾಮದಲ್ಲಿ ಇದು ಕೆರೆಒಡ್ಡು ಸಂಚಾರ ಮಾಡಿದ್ರು ಉಮೇಶ್ ಅಣ್ಣವ್ರು ಬಂದು. ಅವ್ರಿಗೆ ಒಂದು 2-3 ವರ್ಷದಿಂದ ಅವ್ರಿಗೆ ಲೆಟ್ರ್ ಕೊಟ್ಟಿದ್ರಂತ ಆಫೀಸರ್ಗೆ, ಅವರು ಮಾಡಿಲ್ಲ. ಆಮೇಲೆ ಮತ್ತು ಉಮೇಶ್ ಅಣ್ಣ ಹತ್ರ ಹೋಗಿ ಕೇಸಿ ಒಂದಿನ 4 ಮಂದಿ ಭೇಟಿಯಾಗಿ ಹೇಳಿಕೆಸಿ ಬಂದ ಮೇಲೆ ಅವ್ರು ಬಂದು ಇದು ಹೋರಾಟ ಮಾಡಿದರು. ಹೋರಾಟ ಮಾಡಿದ ಮೇಲೆ ಈಗ ಕೆಲಸ ಆಯಿತು. ಆದಮೇಲೆ ಈಗೆಲ್ಲ ಕೆಲಸ ಕೆರೆದು ನಡೆದದ. ಇನ್ನು ಕೋಡಿ ಅಂತ ಆಗ್ಯದ. ಈಗ ಇದೊಂದು ಒಂದು ಬಾಕಿ ಉಳ್ದದ. ಇದೊಂದು ಕಟ್ಲಕತ್ತಾರ. ಕಟ್ಟಿದ ಮೇಲೆ ಅವರು ನಮ್ಮ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡಕತ್ತಾರ. ಸದಾ ಹಿಂಗೆ ಮಾಡಲಿ ಅಂತ ಹೇಳಿ ನಾನೊಂದು 2 ಮಾತು ಮುಗಿಸ್ತೀನಿ ಅಂತೇಳಿ. ನನ್ನ ಹೆಸರು ತಾಯಪ್ಪ. ತೇರಿ ಗ್ರಾಮದ ಇದು 2 ತೂಮು ಸೋರ್ತಿದ್ವು. ಅವು ಸೋರ ಸಲಾಗಿಯಾಗಿ 2 ಕೋಡಿಗಳನ್ನು ರಿಪೇರಿ ಅಂತ ಕೊಟ್ಟಿವಿ. ಒಂದು 10 ಸಲ ಇಲ್ಲಿಗೆ 25 ವರ್ಷ ಲಾಸಿ ಇದು ತೂಮು ಕೋಡಿ ಮಾಡಿಸ್ಬೇಕಂತ ನಾವು ಎಲ್ಲ ಲಾಂಡ್ಯಾರ್ಗೆ ಹೋಗಿವಿ, ಎಲ್ಲ ಆಫೀಸ್ಗಳಿಗೆ ಮುಟ್ಟಿವಿ. ನಾವು ಹೋಗಿ ಬಂದ್ರೆ ಅದು ಆಗಿಲ್ಲ. ಆಗ್ಲಾರ ಸಲಗಾಗಿ ಉಮೇಶ್ ಮುದ್ನಾಳ್ ಅವರಿಗೆ ನಮ್ಮ ಕವಳಿ ಸಮಾಜದ ಸಂಘದ ಅಧ್ಯಕ್ಷ ಆದರೆ ಹತ್ತುಗ ಹೋಗಿ 1 ಸಲ 2 ಸಲ ಭೇಟಿಯಾದ್ವಿ. ಭೇಟಿಯಾಗಿ ಕೇಸಿ ಏನಪ್ಪ ನಮ್ಮ ಊರ್ದು ಹಿಂಗಾದ, MLಗಳು ಮಾಡವಲ್ರು, MP ಮಾಡವಲ್ರು, ಯಾರು ಭೀ ಮಾಡವಲ್ರು, ಇವಾಗಿದ್ದು MLನೂ ಮಾಡವಲ್ಲ, ಮತ್ತು ಇದ್ರದ್ದು ಹೆಂಗೆ ಕೆಲಸ ಮಾಡ್ಬೇಕಂತ ನಾ ಕೇಳಿದ್ರೆ ಏನಲ್ಲಪ್ಪ ನಾವು MI ಕಡ್ಲಾಸಿ MI ಆಫೀಸ್ಗೆ ಹೋಗ್ರಿ ಅಂದರು. MI ಆಫೀಸ್ಗೆ ಹೋಗಿ ನಾನು 2-3 ಸಲ ಭೇಟಿಯಾಗಿದ್ದೆ. ನಾನು ಭೇಟಿ ಆದ್ರೂ ಆ ಕೆಲಸ ಆಯ್ತು ಮಾಡಮ್ಮು ಅದು ಪೈಪ್ಲೈನ್ ಆಗ್ಯದ, ಪೈಪ್ಲೈನ್ ಲಾಸಿ ಅವರೇ ಮಾಡ್ತಾರಂತ ಹೇಳಿದ್ರು ಅವರು. ಇದು ಕೆರಿದು ತೂಮಿಂದು ಅದು ಕೋಡಿ 2 ಕೋಡಿ 2 ತೂಮು ಇಲ್ಲಿಗೆ 25 ವರ್ಷ ಲಾಸಿ ಅದನ್ನು ಸೋರ್ತಿದ್ರೆ ಯಾರು ಬಂದ್ ಮಾಡಿಲ್ಲ. ಮಾಡ್ಲಾರ ಸಲಗಾಗಿ ಉಮೇಶ್ ಮುದ್ನಾಳವ್ರಿಗೆ ಹೋಗಿ ಭೇಟಿಯಾಗಿ ಅವರು ಏನೋ ಇಲ್ಲಿ ಕರೆಸಿ ಕೇಸಿ ಪ್ರತಿಭಟನೆ ಮಾಡಿ ಎಲ್ಲ ಮಂದಿಗೆ ಊರು ಜನ ಇಲ್ಲಿ ಕುಂತು ಎಲ್ಲ ಮಾತಾಡಿ ನೋಡ್ರಿ ಇದು ಸ್ವಲ್ಪ ನಮ್ಮ ಊರಿಗೆ ಯಾರನ್ನು ಕಿವಿಗೆ ಹಾಕೋರಿಲ್ಲ, ಯಾರು ಮಾಡೋರಿಲ್ಲ. ಮಾಡೋ ಸಲಗಾಗಿ ನಿಮ್ಮಲ್ಲಿ ಬಂದ್ವಿ, ನೀವು ಏನು ಮಾಡ್ತೀವಿ ಮಾಡು ಅಂತಂದ್ವಿ. ಆ ಸಲಿಗಾಗಿ ಆತ ಏನಂದ, ಆಯ್ತಪ್ಪ ನಾನು ಬರ್ತೀನಿ ಊರಿಗೆ, ಬಂದು ಕೇಸಿ ಈಗ ನೋಡ್ಕೊಂಡು ಬರ್ತೀನಿ, ಅದು ಮಾಡಿಸ್ತೀನಿ ಅಂದನ. 35 ಲಕ್ಷ ರೂಪಾಯಿ ಏನೋ ಶೆಂಕ್ಷನ್ ಆಗ್ಯದ. ಇವಾಗ ಶೆಂಕ್ಷನ್ ಆದ್ರೆ ಇವಾಗ ಅದು ಕೆಲಸ ಆಗ್ಯದ. ಇನ್ನು ಒಂದು ಸ್ವಲ್ಪ ಕೆಲಸ ಅದ, ಅದು ಕೆಲಸ ಮುಗಿಸ್ತಾರ. ಅದಕ್ಕೆ ಆಯ್ತು, ಇಷ್ಟೇ. ನಾವು 2 ಮಾತೊಂದು ಆಡ್ತೀವಿ. ಜೈ ಕರ್ನಾಟಕ. ನನ್ನ ಹೆಸರು ಭೀಮರಾಯ ರೀ. ಕೆಳಗೆ ಗದ್ದೆಗಳಿಗಾಗಲಿ ಆಜು ಬಾಜು ಏನು ಸ್ಪ್ರಿಂಕ್ಲರ್ 4-5 ಗುಬ್ಬಿ 8 ಗುಬ್ಬಿ ನಡಿಬೇಕಾದ್ರೆ ಕಾರಣ ಇದೆ. ಅದು ಬಗಲಾಪುರದ ಸರಿ ಕಡ್ಕೊಂಡು ಸ್ಟ್ರೈಕ್ ಮಾಡಿನಿ. ಸರಿ ಕೇಳಿದೆ ಇವ್ರ ಬಳಿ ಪ್ರತಿಭಟ. BPL ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಏನಿಲ್ರಿ. ಹೆಂಗನ್ ಮಾಡೋದು ಈಗೆಲ್ಲ ಆನ್ಲೈನ್ ಆಗಿ ಹೆಂಗ್ ಮಾಡ್ಲಕ್ ಬರ್ತದ? ಮಳೆ ಅಂದ್ರ ನೀರಾಗ ಬಿದ್ದು ಎದಿ ಬಂದು ಈ ಸೈಡ್ ಹೋಗ್ತಾವ. ಅದು ಪಡ್ದಿ ಕಡೆ ಸೈಡ್ ರೋಡ್ ಹಿಡಿದು ಮಾರಿ ಅಷ್ಟೇ. ಇಲ್ಲೇ ನಿಂತೀವಲ್ಲ ಅವತ್ತ